ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿಬಿಡೋಣ ಅಂತ ಹೊರಟಿದ್ದೀನಿ. ಯಾಕೆ ಅಂದರೆ ನನ್ನ ಮಗ ಎದ್ದರೆ ಒಂದು ಕೆಲಸನೂ ಮಾಡೋದಕ್ಕೆ ಬಿಡೋಲ್ಲ. ಹಾಗಾಗಿ ಅವನು ಎದ್ದೇಳೋದಕ್ಕೂ ಮುಂಚೆನೇ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಅವನು ಎದ್ದರೆ ಗೊತ್ತಲ್ಲ, ಫುಲ್ ಕಷ್ಟ. ಬರೀ ಎತ್ಕೋ 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 ಅಂತ ಹಿಂದೆನೇ ಓಡಾಡ್ತಿರ್ತಾನೆ. ಅದಕ್ಕೆ ಪಟಪಟ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಬಂದೆ. ಈ ರಂಗೋಲಿ ಹಾಕೋದು, ಈ ಹೊಸ್ಲಿಗೆ ಬೊಟ್ಟಿಡೋದು ಅಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿಯಲ್ಲ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಇಷ್ಟಪಡ್ತೀವಿ ಎಲ್ಲರೂ. ಎಸ್ಪೆಷಲಿ ನನಗಂತೂ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ಅದನ್ನು ಯಾರಾದರೂ ಕೆಡಿಸ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇನ್ಕ್ಲೂಡಿಂಗ್ ನನ್ನ ಮಗನೇ ಆಗಿರ್ಬೋದು. ಅವನು ಸ್ವಲ್ಪ ಕೆಡಿಸ್ತಿದ್ದಾನೆ ಅಂದರೆ ಕೋಪ ಬರ್ತಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಮಗು ಅಂತ ಅಂದ್ಕೊಂಡು ಹಾಗೂ ರೇಗೆ ಬಿಡ್ತೀನಿ ನಾನು. ಏಯ್ 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 ಅಂತಲೇ ಇರ್ತೀನಿ, ಆದರೂ ಕೇಳಲ್ಲ. ಏನೂ ಮಾಡೋಕ್ಕಾಗಲ್ಲ, ಮಗು ಅಂದ್ಕೊಂಡು ಸುಮ್ಮನಾಗಬೇಕಷ್ಟೆ. ನನಗೆ ಟೈಮ್ ಕಡಿಮೆ ಇದೆ ಅಂತ ಪಟ ಅಂತ ಯಾವುದೋ ಒಂದು ಸಣ್ಣ ರಂಗೋಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ, ಚೆನ್ನಾಗಿರೋದು ಯಾವಾಗಾದರೂ ಹಾಕ್ತೀನಿ. ಯಾಕಂದರೆ ನಾನು ಈ ಕೆಲಸ ಎಲ್ಲ ಮುಗಿಸಿ ಆಫೀಸ್ಗೆ ಹೋಗಬೇಕಾಗುತ್ತೆ. ಆ ಆಫೀಸ್ಗೆ ಹೋಗೋದು ಗೊತ್ತಲ್ಲ, ಮಗುನೂ ಕರ್ಕೊಂಡು ರೆಡಿ ಮಾಡಿಕೊಂಡು ಅವನು ಕ್ರೀಚಿಗೆ ಕರ್ಕೊಂಡು ಹೋಗಬೇಕು. ಸೊ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಇದರಲ್ಲಿ ಸ್ವಲ್ಪ ಲೆಸ್ ಮಾಡಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ಆದರೂ ಎಲ್ಲ ತಾಯಂದ್ರಿಗೂ ಒಂದು ಹ್ಯಾಟ್ಸ್ ಆಫ್. ಎಲ್ಲ ಕೆಲಸಗಳ್ನೂ ಮಾಡಿಕೊಂಡು ಮಗುನೂ ನೋಡಿಕೊಂಡು ಎಷ್ಟು ಕಷ್ಟ ಆಗುತ್ತೆ ಅಂದರೆ, ನಾನಿವಾಗ ಆ ಕೆಲಸ ಮಾಡ್ತಿರೋದ್ರಿಂದ ನನಗೂ ಗೊತ್ತಾಗ್ತಿದೆ, ಇಷ್ಟೆಲ್ಲ ಕಷ್ಟ ಆಗ್ತಿದೆಯಲ್ಲ ಅಂತ. ಬಟ್ ಆದರೂ ಒಂದು ಮೂಮೆಂಟಲ್ಲಿ ಆ ಮಗು ಅಮ್ಮ ಅಂತ ಕರೆದಾಗ ಅದು ಒಂಥರ ಆಗೋ ಖುಷಿನೇ ಬೇರೆ. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಇವಾಗ ಅನಿಸ್ತಿದೆ, ನಮ್ಮಮ್ಮ ಎಲ್ಲ ಹೇಗಿದ್ರು, ಹಿಂಗೆ ಮಾಡಿದ್ರು, ನಮ್ಮನ್ನೆಲ್ಲ ಇಟ್ಕೊಂಡು ಎಷ್ಟು ಕಷ್ಟಪಟ್ಟಿರ್ಬೋದಲ್ವಾ ಅಂತ ಅನಿಸುತ್ತೆ. ಬಟ್ ಯಾರಿಗೇ ಆಗಲಿ ಆ ಮೂಮೆಂಟಿಗೆ ಬಂದು ಅಥವಾ ಅವ್ರ ಸಿಚುವೇಶನಿಗೆ ಬಂದು ಯೋಚನೆ ಮಾಡಿದ್ರೇ ಅಲ್ವಾ ಗೊತ್ತಾಗೋದು ಅವ್ರಿಗೆ ಪಡೋ ಕಷ್ಟ ಏನು ಅಂತ. ಮಾತಾಡ್ತಾ ರಂಗೋಲಿ ಹಾಕಿದ್ದು ಆಗೋಯ್ತು. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡೋದು ಒಂದೇ ಬಾಕಿ ಇರೋದು. ಹೂವು ಎಲ್ಲ ಪಟ ಅಂತ ಇಟ್ಟು ಪೂಜೆ ಮಾಡಿ ದೇವ್ರೇ ಕಾಪಾಡಪ್ಪ ಅಂತ ಬೇಡ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ. ಅಂತೂ ಇಂತೂ ಪೂಜೆ ಅಂತೂ ಆಯಿತು. ಇವಾಗ ನನ್ನ ಮಗುನ ಎಬ್ಸೋದು ಸಮಯ. ಗೆಟಪ್ ಗುಡ್ ಮಾರ್ನಿಂಗ್ ಐ ಲವ್ ಯು. ಅದಳೆ ಎತ್ಕೊಂಡ್ಲಾ? ಅದಳು ಐ ಲವ್ ಯು ಜಾಸ್ತಿ. ಎದ್ದಿದ ತಕ್ಷಣ ಐ ಲವ್ ಯುನಾ? ಅದಳು ಗೆಟಪ್ ಸ್ಕೂಲ್ಗೆ ಹೋಗೋಣ. ಹಾಯ್ ಅಚ್ಚಿ ಕೋಚಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಆಯ್ ಯಾಕೆ ಎದ್ದಾಳಲ್ಲಿ? ಸಾಕು, ತಾಚಿ ಮಾಡಿದ್ದೆ ಎದ್ದಾಳವ. ಬಚ್ಚಿ ಬಲ್ಗಡೆ ಎದ್ದೋಳು. ಬುಜು ಕಿಸಿ. ಥ್ಯಾಂಕ್ ಯು. ಇವಾಗ ಇವನನ್ನು ರೆಡಿ ಮಾಡೋದು ಇರುತ್ತಲ್ಲ, ಅದು ಒಂದು ದೊಡ್ಡ ಸರ್ಕಸ್ ಮಾಡ್ದಂಗೆ ನಮಗೆ. ಈಗ ನೀವೇ ನೋಡ್ತಿರ್ಬೋದು ಎಷ್ಟು ಆಡ್ತಾ ಇದ್ದಾನೆ ಅಂತ. ಹಾಗೆ ನೋಡ್ತಾ ಇರಿ. ಅವನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಸರ್ಕಸ್ ಮಾಡ್ಬೇಕು ನಾನು. ಇದು ನನ್ನ ಮಗನ ಟಿಫಿನ್ ಬಾಕ್ಸ್ ಆ್ಯಂಡ್ ಬ್ಯಾಗ್. ಅವನ ಎಸೆನ್ಷಿಯಲ್ಸ್ ಏನೇನು ಬೇಕು ಎಲ್ಲನೂ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಆಮೇಲೆ ಹೊರಡೋದು. ಇದೆಲ್ಲ ಬೆಡ್ಶೀಟು ಅವನಿಗೆ ಅಲ್ಲಿ ಮಲಗೋದಕ್ಕೆಲ್ಲ ಬೇಕಲ್ವಾ. ಈಗ ನೆಕ್ಸ್ಟು ಅವನಿಗೆ ಹಾಲು ಕುಡಿಸಿ ಹೊರಡೋದು ಅಷ್ಟೇ.
ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸಿ ಹೊರಟ್ವಿ. ಈಗ ಸೀದಾ ಆಫೀಸ್ಗೆ ಹೋಗಿ ಅವನನ್ನು ಕ್ರೀಚಲ್ಲಿ ಡ್ರಾಪ್ ಮಾಡಿ ನಾನು ವಾಪಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕಾಗುತ್ತೆ. ಆದರೂ ಅವನನ್ನು ಕ್ರೀಚಿಗೆ ಬಿಟ್ಟು ಬರೋದು ಒಂಥರ ಹಿಂಸೆ ಆಗ್ತಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಆಪ್ಷನ್ನೇ ಇಲ್ಲ, ಹೋಗಲೇಬೇಕು. ಸೊ ಈ ಸಿಚುವೇಶನ್ ಹೇಗೆ ಅಂದರೆ ಎಲ್ಲ ವರ್ಕಿಂಗ್ ಮಾಮ್ಸ್ಗೆ ತುಂಬಾ ರಿಲೇಟ್ ಆಗುತ್ತೆ. ಅವ್ರಿಗೆಲ್ಲ ಅರ್ಥ ಆಗುತ್ತೆ ಇದು ಯಾವ ಥರ ಇರುತ್ತೆ ಅವ್ರ ಫೀಲಿಂಗ್ಸ್ ಅನ್ನೋದು. ಸೊ ಇದು ನಮ್ಮ ಪಾಪು ಕ್ರೀಚು. ಅವನನ್ನು ಇಲ್ಲಿ ಡ್ರಾಪ್ ಮಾಡಿ ನಾನು ಮತ್ತೆ ರಿಟರ್ನ್ ನನ್ನ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದೇ ಥರ ವೀಡಿಯೋಸ್ಗಾಗಿ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.